ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಬಂದು ನಿಮ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಂದ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಏನಾದ್ರು ಕಾಪಿರೈಟ್ ಬೀಳ್ತಾ ಇದ್ರೆ ತಲೆ ಕೆಡ್ಸ್ಕೋಬೇಡಿ. ನಾನು ಇವತ್ತು ಹೇಳೋದ್ರ ಫಾಲೋ ಮಾಡಿದ್ರೆ ಸಾಕು, ನಿಮಗೆ ಕಾಪಿರೈಟ್ ಬೀಳ್ದಲೆ ಮ್ಯೂಸಿಕ್ ಎಲ್ಲಿ ಸಿಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಡೈಲಿ ಆಗ್ತಾ ಹೋಗ್ತೀನಿ. ಹಲೋ ಗೈಸ್, ಫಸ್ಟ್ ಗೂಗಲ್ ಕ್ರೋಮ್ ಓಪನ್ ಮಾಡಿ. ನೋಡಿ, ಇದು ಗೂಗಲ್ ಕ್ರೋಮ್ ಓಪನ್ ಮಾಡಿ. ಓಕೆನಾ? ಓಪನ್ ಮಾಡಿದ್ಮೇಲೆ ಈ ರೀತಿ ಎನ್ವಿರಾನ್ಮೆಂಟ್ ಬರುತ್ತೆ. ಬಂದ್ಮೇಲೆ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಈ ರೀತಿ ಬರುತ್ತೆ ಯೂಟ್ಯೂಬ್ ಸ್ಟುಡಿಯೋ ಫಸ್ಟ್ ಆಪ್ಷನ್. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಗೆಟ್ ದ ಆ್ಯಪ್ ಅಂತಿದೆ. ನೀವು ಪ್ಲೇಸ್ಟೋರ್ ಅಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ರೆ ಪ್ಲೇಸ್ಟೋರ್ ಇಂದ ಅದನ್ನ ಅನ್ಇನ್ಸ್ಟಾಲ್ ಮಾಡ್ಬೇಕು ಫಸ್ಟ್. ಯಾಕಂದ್ರೆ ನೀವೀಗ ಗೂಗಲ್ ಕ್ರೋಮ್ ಅಲ್ಲಿ ವೆಬ್ ಅಲ್ಲಿ ಬಂದು ಸರ್ಚ್ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ನೀವು ಅಪ್ಲಿಕೇಶನ್ ಆದ್ರೆ ಇನ್ಸ್ಟಾಲ್ ಮಾಡಿರೋ ಮೊಬೈಲ್ ಅದನ್ನ ಫಸ್ಟ್ ಅನ್ಇನ್ಸ್ಟಾಲ್ ಮಾಡಬೇಕು. ಅನ್ಇನ್ಸ್ಟಾಲ್ ಮಾಡಿದ್ರೆ ಮಾತ್ರ ಈ ರೀತಿ ಬರುತ್ತೆ, ಇಲ್ಲಾಂದ್ರೆ ಡೈರೆಕ್ಟ್ ಆ್ಯಪಿಗೆ ಹೊಟ್ಟೋಗುತ್ತೆ. ಆ್ಯಪಿಗೆ ಹೋದ್ರೆ ನೀವು ಡೌನ್ಲೋಡ್ ಮಾಡೋಕ್ಕಾಗಲ್ಲ. ಈ ರೀತಿ ಆಪ್ಷನ್ ಬಂದಾಗ ನೆಕ್ಸ್ಟ್ ನೋಡಿ, ಇಲ್ಲಿ ಗೆಟ್ ದ ಆ್ಯಪ್ ಅಂತಿದೆ, ಕಂಟಿನ್ಯೂ ಟು ಸ್ಟುಡಿಯೋ ಅಂತಿದೆ. ಕಂಟಿನ್ಯೂ ಸ್ಟುಡಿಯೋನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ಡೈರೆಕ್ಟ್ ಸ್ಟುಡಿಯೋಗೆ ಹೋಗುತ್ತೆ. ಸ್ಟುಡಿಯೋಗೆ ಹೋದಾಗ ನೋಡಿ, ಈ ರೀತಿ ಎನ್ವಿರಾನ್ಮೆಂಟ್ ಬರುತ್ತೆ ಜಿಮೇಲ್ದು. ನೀವು ಯಾವ ಯೂಟ್ಯೂಬ್ ಚಾನಲ್ ಇರುತ್ತೋ ಆ ಯೂಟ್ಯೂಬ್ ಚಾನಲ್ದು ಬರುತ್ತೆ. ಓಕೆನಾ? ಇಲ್ಲ ಅಂದ್ರೆ ನೀವು ಜಿಮೇಲ್ ಐಡಿ ಮತ್ತೆ ಪಾಸ್ವರ್ಡ್ ಕೊಟ್ರೆ ಲಾಗಿನ್ ಆಗುತ್ತೆ, ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದು. ಓಕೆನಾ? ಅದಾದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಆಡಿಯೋ ಸಿಂಬಲ್ ಐತೆ, ಕಾಣಿಸ್ತಿದ್ಯಾ? ನೋಡಿ, ಇಲ್ಲಿ ಇದು ಆಡಿಯೋ ಸಿಂಬಲ್. ಆಡಿಯೋ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಯಾವ್ಯಾವ್ದು ಆಡಿಯೋ ಇದೆಯೋ, ಅಂದ್ರೆ ಯೂಟ್ಯೂಬ್ ಕ್ರಿಯೇಟ್ ಮಾಡಿರೋದು ಸ್ಟುಡಿಯೋದಲ್ಲಿ ಯಾವ ಆಡಿಯೋ ಇದೆ ಎಲ್ಲ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಆಡಿಯೋ ಕ್ಲಿಕ್ ಮಾಡಿದ್ರೆ ನೋಡಿ, ಈಗ ಒಂದ್ ಸ್ವಲ್ಪ ವೆಯ್ಟ್ ಮಾಡ್ಬೇಕು. ಬಂತು ನೋಡಿ, ಇಲ್ಲಿ ಮ್ಯೂಸಿಕ್ ಸೌಂಡ್ ಎಫೆಕ್ಟ್ ಸ್ಟೇರ್ಡ್ ಅಂತಿದೆ. ಈಗ ಮ್ಯೂಸಿಕ್ ಸೆಲೆಕ್ಟ್ ಆಗಿದೆ, ಫಸ್ಟ್ ಆಪ್ಷನ್ ಮ್ಯೂಸಿಕ್ ಸೆಲೆಕ್ಟ್ ಆಗಿದೆಯಲ್ಲ. ನೋಡಿ, ಇಲ್ಲಿ ಪ್ಲೇ ಬಟನ್ ಇದೆ. ಈ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮ್ಯೂಸಿಕ್ ಬರುತ್ತೆ ಯಾವ ತರ ಇದೆ ಅಂತ. ನೋಡಿ, ಕ್ಲಿಕ್ ಮಾಡಿದ್ರಿ ಅಂದ್ರೆ ನೋಡಿ ಮ್ಯೂಸಿಕ್ ಕೇಳಿಸ್ತಿದ್ಯಾ? ಈ ತರ ಮ್ಯೂಸಿಕ್ ಬರುತ್ತೆ. ಆಫ್ ಮಾಡಿ. ನಿಮ್ಗೆ ಯಾವ ಮ್ಯೂಸಿಕ್ ಬೇಕೋ ಆ ಮ್ಯೂಸಿಕ್ ನ ಸೆಲೆಕ್ಟ್ ಮಾಡಿ ಪ್ಲೇ ಮಾಡಿ ನೋಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತಾ. ಇಷ್ಟ ಆದ್ಮೇಲೆ ಆ ರೋ ಅಲ್ಲಿ ಹಿಂಗ್ ಸ್ಟ್ರೈಟ್ ಬಂದ್ರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ. ನೋಡಿ, ಕಾಣಿಸ್ತಿದ್ಯಾ? ಸೈಡಿಗೆ ಬಂದ್ರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಅಂತಿದೆ. ಏನಿಲ್ಲ, ಜಸ್ಟ್ ನೀವ್ ಏನ್ ಮಾಡ್ಬೇಕು, ಯೂಟ್ಯೂಬ್ ಸಿಂಬಲ್ ಇದೆಯಲ್ಲ ಇಲ್ಲಿ, ಯೂಟ್ಯೂಬ್ ಸಿಂಬಲ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಿದ್ದಂಗೆನೆ ಡನ್ ಕೊಡಿ. ಆಮೇಲೆ ಡೌನ್ಲೋಡ್ ಆಪ್ಷನ್ ಓಪನ್ ಆಗುತ್ತೆ. ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡೋದಷ್ಟೇ. ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಡೌನ್ಲೋಡಿಂಗ್ ಫೈಲ್ ಅಂತ ಸ್ಟಾರ್ಟ್ ಆಗಿದೆ, ಡೌನ್ಲೋಡ್ ಆಗುತ್ತೆ. ಇಷ್ಟೇ ಸಿಂಪಲ್ ಟ್ರಿಕ್ಸು. ನಿಮಗೆ ಇಲ್ಲಿ ಫಸ್ಟ್ ಮ್ಯೂಸಿಕ್ ಸೆಲೆಕ್ಟ್ ಮಾಡ್ಕೊಳ್ರಿ. ಮ್ಯೂಸಿಕ್ ಸೆಲೆಕ್ಟ್ ಮಾಡಿದ್ಮೇಲೆ ಫುಲ್ ರೈಟ್ ಸೈಡಿಗೆ ಬಂದ್ರೆ ಯೂಟ್ಯೂಬ್ ಸಿಂಬಲ್ ಕಾಣುತ್ತೆ. ಆ ಯೂಟ್ಯೂಬ್ ಸಿಂಬಲ್ ಮೇಲೆ ಫಸ್ಟ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಕೇಳುತ್ತೆ ಲೈಸೆನ್ಸ್ ಅಂದ್ಬಿಟ್ಟು ಡನ್ ಕೊಡಿ. ಡನ್ ಕೊಟ್ಟಾಗ ಇಲ್ಲಿ ಡೌನ್ಲೋಡ್ ಆಪ್ಷನ್ ಓಪನ್ ಆಗುತ್ತೆ. ಓಕೆನಾ? ನೋಡಿ, ಇನ್ನೊಂದ್ಸತಿ ಕ್ಲಿಕ್ ಮಾಡಿ ಡನ್ ಕೊಡಿ. ಡನ್ ಕೊಟ್ಮೇಲೆ ನೋಡಿ, ಇಲ್ಲಿ ಡೌನ್ಲೋಡ್ ಆಪ್ಷನ್ ಓಪನ್ ಆಯ್ತು, ಕಾಣಿಸ್ತಿದ್ಯಾ? ಆ ಡೌನ್ಲೋಡ್ ಆಪ್ಷನ್ ಇನ್ನೊಂದ್ಸತಿ ಕ್ಲಿಕ್ ಮಾಡಿ ಡನ್ ಕೊಡಿ. ನೋಡಿ, ಇಲ್ಲಿ ಡೌನ್ಲೋಡ್ ಆಪ್ಷನ್ ಓಪನ್ ಆಯ್ತು. ಆ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಡೌನ್ಲೋಡ್ ಆಗುತ್ತೆ. ಮೇಲ್ಗಡೆ ಫೈಲ್ ಕಾಣ್ತಿದೆಯಲ್ಲ, ಡೌನ್ಲೋಡ್ ಆದ್ಮೇಲೆ ಬ್ಯಾಕ್ ಬನ್ನಿ. ನೀವು ಇಲ್ಲಿರೋ ಯಾವ ಮ್ಯೂಸಿಕ್ ಯೂಸ್ ಮಾಡಿದ್ರು ನಿಮಗೆ ಕಾಪಿರೈಟ್ ಬೀಳಲ್ಲ, ಯಾಕಂದ್ರೆ ಇದು ಯೂಟ್ಯೂಬ್ ಇಂದಾನೆ ಕೊಟ್ಟಿರೋ ಮ್ಯೂಸಿಕ್ಸ್. ಇದು ನೋ ಕಾಪಿರೈಟ್ ಮ್ಯೂಸಿಕ್ಸ್. ಎಷ್ಟೊಂದಿದೆ ನೋಡಿ, ಇಲ್ಲಿ ಎಷ್ಟಿದೆ ಅಂತ ತೋರಿಸ್ತೀನಿ ನಿಮ್ಗೆ. ಪೇಜಸ್ ಝೂಮ್ ಮಾಡ್ಬಿಟ್ಟು ನೋಡಿ, ಇಲ್ಲಿ 1584 ವರ್ಗೂ ಇದೆ, ಕಾಣಿಸ್ತಿದ್ಯಾ? ಇಷ್ಟು ಮ್ಯೂಸಿಕ್ ಇದೆ, ನೀವು ಯಾವ್ದಾದ್ರು ಯೂಸ್ ಮಾಡ್ಕೊಬಹುದು. ಸೌಂಡ್ ಎಫೆಕ್ಟ್ಸ್ ಇಲ್ಲೇ ಇದೆ, ನೀವು ಸೌಂಡ್ ಎಫೆಕ್ಟ್ಸ್ ಬೇರೆ ಕಡೆ ಹುಡ್ಕಂಗಿಲ್ಲ. ಬಟ್ ಏನು ಅಂದ್ರೆ ನೀವೆಲ್ಲ ಚೆಕ್ ಮಾಡ್ಬೇಕು, ನಿಮಗೆ ಯಾವ ಆಡಿಯೋ ಸೆಟ್ ಆಗುತ್ತೆ, ನಿಮ್ಗೆ ಯಾವ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸೆಟ್ ಆಗುತ್ತೆ, ನೀವು ಮಾಡ್ತಿರೋ ಕಂಟೆಂಟ್ ಮೇಲೆ ಹುಡುಕ್ಬೇಕು. ಅದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದ್ಸತಿ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಪ್ರಾಬ್ಲಮ್ಮೇ ಇಲ್ಲ. ಓಕೆನಾ? ಇದು ನೀವು ಲ್ಯಾಪ್ಟಾಪ್ ಅಲ್ಲಿ ಆದ್ರೆ ಈಸಿಯಾಗಿ ವರ್ಕ್ ಮಾಡ್ಬೋದು. ಬಟ್ ಮೊಬೈಲ್ ಅಲ್ಲಿ ಮಾಡೋದು ಸ್ವಲ್ಪ ಕಷ್ಟ. ಬಟ್ ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ, ಅಕಸ್ಮಾತ್ ಲ್ಯಾಪ್ಟಾಪ್ ಇಲ್ದಲೆ ಬರೀ ಮೊಬೈಲ್ ಅಲ್ಲೇ ಯೂಸ್ ಮಾಡ್ತಿರ್ತಾರೆ ಪಾಪ ಎಷ್ಟೊಂದ್ ಜನ, ವಿಡಿಯೋ ಎಡಿಟಿಂಗು ತಿರ್ಗಾ ಆಮೇಲೆ ಎಲ್ಲ. ಅವ್ರಿಗೆ ಕೂಡ ಕಷ್ಟ ಆಗ್ಬಾರ್ದು. ಈಗ ಮೊಬೈಲ್ ಯೂಸ್ ಮಾಡ್ಕೊಂಡೆ ಯೂಟ್ಯೂಬ್ ರನ್ ಮಾಡ್ತಿರ್ತಾರೆ, ಅಂತವ್ರಿಗೂ ಕಷ್ಟ ಆಗಬಾರ್ದು ಅಂಬದ್ ನಾನು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ನ ಯೂಟ್ಯೂಬ್ದು, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ದು ಎಲ್ಲಾದ್ರದ್ದು ಹಾಕ್ತಾ ಇರ್ತೀನಿ. ನೀವೇನೋ ನನ್ನ ಚಾನಲ್ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಪಕ್ಕ ನೀವು ಸೋಷಿಯಲ್ ಮೀಡಿಯಾದೊಂದು ನಿಮ್ಗೆ ಐಡಿಯಾ ಬರುತ್ತೆ, ಹೆಂಗ್ ಮಾಡಬೇಕು, ಯಾವ ತರ ಯೂಸ್ ಮಾಡಬೇಕು ಎಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ಐಡಿಯಾ ಸಿಗುತ್ತೆ. ಓಕೆನಾ? ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ. ಧನ್ಯವಾದಗಳು.